ಎಲ್ಲ ಕಡೆ 2-3 ದಿವಸದಿಂದ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪಕ್ಷದ ಹೆಸರು ಕೇಳಿ ಬರ್ತಾ ಇದೆ. ಈ ಪಕ್ಷ ಹುಟ್ಕೊಳಕ್ ಕಾರಣ ಒಬ್ರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿರ್ತಾರೆ. ಜಡ್ಜ್ ಏನ್ ಮಾಡ್ಬಿಡ್ತಾರೆ, ನಮ್ಮ ದೇಶದಲ್ಲಿರುವ ಎಲ್ಲಾ ವಿದ್ಯಾವಂತರು ಓದಿ ಬರ ಖಾಲಿ ಕುಂತಿರೋರೆಲ್ಲ ಈ ದೇಶದ ಕಾಕ್ರೋಚ್ಗಳು ಇದ್ದಂಗೆ ಅಂತ. ಅದನ್ನ ನೋಡಿ ಒಬ್ರು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪೇಜ್ ನ ಓಪನ್ ಮಾಡಿ ಅಪ್ಲಿಕೇಶನ್ ಹಾಕಿ ಅವ್ರದೇ ಒಂದು ಅಜೆಂಡಾ ಹಾಕಿ ಅದಕ್ಕೆ ಲಕ್ಷಾಂತರ ಜನ ಈಗ ಫಾಲೋ ಮಾಡ್ತಾ ಇದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಜನ್ಜಿಗಳೆಲ್ಲ ಇದನ್ನೊಂದು ರೆವಲ್ಯೂಷನ್ ತರ ನೋಡ್ತಾ ಇದ್ದಾರೆ. ಆದ್ರೆ ಈ ಪಕ್ಷ ನಿಲ್ಲುತ್ತಾ ಬೆಳೆಯುತ್ತಾ ಸಾಧ್ಯನಾ? ಅದೇನಾರ ಆಗ್ಲಿ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಎಲ್ಲ ವಿಚಾರದ ಮಧ್ಯೆ ನನಗೊಂದು ವಿಚಾರ ಬಂತು, ಆ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಈ ವಿಚಾರ ಸರಿ ಇದ್ರೆ ಸರಿ ಇದೆ ಅಂತ ಹೇಳ್ರಿ, ತಪ್ಪಿದ್ರೆ ಮುಚ್ಕೊಂಡ್ ಕುತ್ಕ ಅಂತ ಹೇಳ್ರಿ, ನಾನು ಸುಮ್ ಕುತ್ಕೊಂತೀನಿ. ನಮ್ಮ ದೇಶದಲ್ಲಿ ಸೈನಿಕ್ ಸ್ಕೂಲಿಗೆ ಸೇರ್ಬೇಕು ಅಂದ್ರೆ ಎಕ್ಸಾಮ್ ಪಾಸ್ ಆಗ್ಬೇಕು. ನಾವು ನವೋದಯ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಎಕ್ಸಾಮ್ ಪಾಸ್ ಆಗ್ಬೇಕು. ಕೆಲವು ತಂದೆ ತಾಯಿಗಳು ಎಕ್ಸಾಮ್ ಕೊಟ್ಟು ಮಕ್ಕಳಿಗೆ ಅಡ್ಮಿಷನ್ ತಗೋಬೇಕಾಗುತ್ತೆ. ಯಾಕಂದ್ರೆ ಅವ್ರು ಕೊಡ್ತಾ ಇರೋ ಅಲ್ಲಿ ಸಿಲೆಬಸ್ ನ ಅವ್ರ ಮಕ್ಳಿಗೆ ಅವರು ಓದ್ಸಕ್ ಆಗುತ್ತಾ ಇಲ್ಲ ಮನೆಗೆ ಅಂತ ಎಕ್ಸಾಮ್ ಅವ್ರು ಕೇಪಬಲ್ ಇದ್ರೆ ಮಾತ್ರ ಅವ್ರ ಮಕ್ಳಿಗೆ ಸೀಟ್ ಕೊಡ್ತಾರೆ. ಇದೇ ರೀತಿ ನಾವು ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರಿಂಗ್ ಓದ್ಬೇಕು, ಡಾಕ್ಟರ್ ಆಗ್ಬೇಕಂದ್ರೆ MBBS ಓದ್ಬೇಕು, MD ಮಾಡ್ಬೇಕು, ಸರ್ಜನ್ ಆಗ್ಬೇಕು, ರೇಡಿಯಾಲಜಿಸ್ಟ್ ಆಗ್ಬೇಕು, ಏನೋ ಒಂದ್ ಆಗ್ಬೇಕು. ಏನೇ ಒಂದ್ ಆಗ್ಬೇಕು ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಂದ್ರೆ ಭಾರತ ದೇಶ ಅಂತಲ್ಲ, ಪ್ರಪಂಚದಲ್ಲಿ ಏನೇ ಒಂದ್ ಆಗ್ಬೇಕು ಅಂದ್ರೆ ಅದಕ್ಕೆ ಓದಿರ್ಬೇಕು. ನೀವು IAS ಆಗ್ಬೇಕು ಅಂದ್ರೆ ಓದಿರ್ಬೇಕು, KS ಆಗಿರ್ಬೇಕು ಅಂದ್ರೆ ಹೋಗ್ಬೇಕು. ನಾಳೆ ಒಬ್ಬ ರಾಜಕಾರಣಿಯ PA ಆಗ್ಬೇಕು ಅಂದ್ರೆ ಅವನಿಗೆ ಒಂದು ಕ್ವಾಲಿಫಿಕೇಶನ್ ಇರ್ಬೇಕು, ಅವ್ನು ಓದಿರ್ಬೇಕು. ಡ್ರೈವರ್ ಆಗಕ್ಕೂ ಮುಂಚೆ ಕಂಡಕ್ಟರ್ ಆಗಿರ್ಬೇಕು, ಕಂಡಕ್ಟರ್ ಆಗಕ್ಕೂ ಮುಂಚೆ ಕ್ಲೀನರ್ ಆಗಿರ್ಬೇಕು. ಅವಾಗ ಮಾತ್ರ ಅವ್ನು ಡ್ರೈವರ್ ಆಗಕ್ ಸಾಧ್ಯ. ಅವನಿಗೆ ಅವಾಗ ಸ್ಟೇರಿಂಗ್ ಕೊಡ್ತಾರೆ. ಸೊ ಅವನು ಒಂದು ಸ್ಟೆಪ್ ನ ಪಾಸ್ ಆಗಿರ್ಬೇಕು. ಅದ್ರದ್ದು ಆಳ ಉದ್ದ ಎಲ್ಲ ಗೊತ್ತಿದ್ದವ್ರಿಗೆ ನೀವು ಡ್ರೈವಿಂಗ್ ಮಾಡಕ್ ಕೊಡೋದು. ಹಾಗಾಗಿ ಅನುಭವ ಇರಬೇಕು, ಇಲ್ಲ ಎಜುಕೇಶನ್ ಇರಬೇಕು. ಎರಡೂ ಇದ್ರೆ ಆ ಕೆಲಸ ಸಿಗೋದು. ಇದು ಪ್ರಪಂಚದಲ್ಲಿ ಎಲ್ಲಾ ಕಡೆ ಆಗೋದು. ಆದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ರಾಜಕಾರಣಿ ಆಗಕ್ಕೆ ಒಂದು ಎಕ್ಸಾಮ್ ಅಂತ ಯಾಕೆ ಮಾಡಿಲ್ಲ? ರಾಜಕಾರಣಿ ಆಗಕ್ಕೆ ಒಂದು ಕ್ವಾಲಿಫಿಕೇಶನ್ ಅಂತ ಯಾಕಿಲ್ಲ? ಇನ್ಸ್ಟಾಗ್ರಾಮ್ ಅಲ್ಲಿ ಚೈನಾದಲ್ಲಿ ಈಗ ನೀವು ವಿಡಿಯೋ ಮಾಡ್ಬೇಕು ಅಂದ್ರೆ ನಿಮಗೆ ಅದ್ರ ಬಗ್ಗೆ ಎಜುಕೇಶನ್ ಇರಬೇಕು, ಅದ್ರ ಬಗ್ಗೆ ಡಿಗ್ರಿ ಇರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಅದ್ರ ಬಗ್ಗೆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನೀವು ಹೇಳಕ್ ಸಾಧ್ಯ. ಬೇರೆ ದೇಶಗಳಲ್ಲಿ ನೀವು ಏನೇ ಒಂದು ಪೊಸಿಷನ್ ಅಲ್ಲಿ ಇರಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಓದಿರ್ಲೇಬೇಕು. ನೀವು ಶೇರ್ ಮಾರ್ಕೆಟ್ ಬಗ್ಗೆ ಬರೀ ನೀವು ಇಂಥ ಶೇರ್ ತಗೋಬಹುದು ತಗೋಬಾರ್ದು ಅಂತ ಹೇಳಕ್ಕೆ ನೀವು ಸೆಬಿ ರಿಜಿಸ್ಟರ್ಡ್ ಆಗಿರ್ಬೇಕು. ಸುಮ್ನೆ ಈ ಕಂಪನಿ ಓಡುತ್ತೆ ಅಂತ ನೀವು ಹೇಳಂಗಿಲ್ಲ, ಇನ್ನೊಬ್ರಿಗೆ ರೆಕಮೆಂಡ್ ಮಾಡಂಗಿಲ್ಲ. ಒಂದು ಶೇರ್ ಮಾರ್ಕೆಟ್ ಶೇರ್ ನ ರೆಕಮೆಂಡ್ ಮಾಡಕ್ಕೆ ಸೆಬಿ ರಿಜಿಸ್ಟರ್ಡ್ ಆಗಿರ್ಬೇಕು. ಆದ್ರೆ ದೇಶ ನಡೆಸೋ ರಾಜಕಾರಣಿಗಳಿಗೆ ಯಾವುದೇ ಒಂದು ರಿಜಿಸ್ಟ್ರೇಷನ್ ಇಲ್ಲ, ಯಾವುದೇ ಒಂದು ನಾಲೆಡ್ಜ್ ಇಲ್ಲ, ಯಾವುದೇ ಒಂದು ಸರ್ಟಿಫಿಕೇಟ್ ಇಲ್ಲ. ವಿಧಾನಸೌಧಕ್ಕೆ ಹೋಗಿ IPL ಟಿಕೆಟ್ ನಮ್ಮ ಫ್ಯಾಮಿಲಿಗೆ ಬೇಕು, ನಮ್ಮನ್ನು VIP ತರ ನೋಡ್ರಿ ಅಂತ ಕೇಳೋರ್ನ ನಾವು ಆರಿಸ್ ಕಳಿಸ್ತಾ ಇದೀವಿ. ಹಾಗಾದ್ರೆ ರಾಜಕಾರಣಿಗಳಿಗೂ ಒಂದು ಎಕ್ಸಾಮ್ ಅಂತ ಬೇಡವಾ? ಎಂಟ್ರೆನ್ಸ್ ಎಕ್ಸಾಮ್ ಹೇಗೆ ಸ್ಕೂಲಿಗೆ ಕಾಲೇಜಿಗೆ ಇದೇನೋ, ಎಂಟ್ರೆನ್ಸ್ ಎಕ್ಸಾಮ್ ಹೇಗೆ IAS KS ಗೆ ಇದೇನೋ, ಎಂಟ್ರೆನ್ಸ್ ಎಕ್ಸಾಮ್ ಹೇಗೆ ಬ್ಯಾಂಕಿಂಗ್ ಹೋಗಕ್ಕೂ ಮುಂಚೆ ಬ್ಯಾಂಕಿಂಗ್ ಸೆಕ್ಟರ್ ಇದೆಯೋ, ಪೊಲಿಟಿಷಿಯನ್ ಆಗಕ್ಕೂ ಮುಂಚೆ ಒಂದು ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ ಆ ಸರ್ಟಿಫಿಕೇಟ್ ಇದ್ದವ್ರು ಮಾತ್ರ ಟಿಕೆಟ್ ಕೇಳಬೇಕು. ಯಾವುದೇ ಪಕ್ಷದಿಂದ ಕೇಳಲಿ, ಆ ಸರ್ಟಿಫಿಕೇಟ್ ಇರೋರು ಮಾತ್ರ ರಾಜಕೀಯ ಮಾಡ್ಬೇಕು ಅಂತ ಒಂದು ಕಾನೂನು ಬಂದ್ರೆ ಹೆಂಗಿರುತ್ತೆ? ಒಂದು ಆಲೋಚನೆ ಮಾಡಿ ನೋಡ್ರಿ. ಈ ತರ ಒಂದು ಆಲೋಚನೆ ನನ್ನ ತಲೆಯಲ್ಲಿ ಬಂತು, ನಿಮ್ ಮುಂದೆ ಶೇರ್ ಮಾಡ್ಬೇಕು ಅನ್ಸ್ತು, ಹಾಗಾಗಿ ಶೇರ್ ಮಾಡಿದೀನಿ. ಇದೇ ತರ